ನಮಸ್ಕಾರ ಸ್ನೇಹಿತರೆ, ನನ್ನ ವ್ಯೂಸ್ ನನ್ನ ವಾಯ್ಸ್ ಯೂಟ್ಯೂಬ್ ಚಾನಲ್ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಮ್ಮ ಜೊತೆ ಇದ್ದಾರೆ ವಿಶೇಷ ಅತಿಥಿ ಟೀಮ್ ಇಂಡಿಯಾದ ಕೋಚ್ ಗೌತಮ್ ಗಂಭೀರ್. ಸ್ವಾಗತ. ಥ್ಯಾಂಕ್ ಯು. ಎರಡು ಮೂರು ಕ್ವಶನ್ ಅಷ್ಟೇ. ಓಕೆ, ನನಗೆ ಟೀಮ್ ಮೀಟಿಂಗ್ ಇದೆ. ಸರ್, ಮೊದಲನೇ ಪ್ರಶ್ನೆ, ಈ ಬಾರಿ ನೀವು ತಂಡವನ್ನು ಆಯ್ಕೆ ಮಾಡುವಾಗ ನಿಮ್ಮ ಮುಖ್ಯ ಆಲೋಚನೆ ಇಂಟೆನ್ಷನ್ ಅದೇನಾಗಿತ್ತು? ನೋಡಿ ಮೇಡಮ್, ನಮ್ಮ ಉದ್ದೇಶ ವೆರಿ ಸಿಂಪಲ್ ಆಗಿದೆ. ಏಷ್ಯಾ ಕಪ್ ವಿನ್ ಆಗೋದು, ಮತ್ತು ಅದರ ಜೊತೆಗೆ ಅನುಭವಿ ಆಟಗಾರರ ಜೊತೆಗೆ ಯುವ ಪ್ರತಿಭೆಗಳಿಗೆ ಅವಕಾಶವನ್ನು ನೀಡಿದ್ದೇವೆ. 100% ವಿಶ್ವಾಸ ಇದೆ ಈ ಸಲ ಏಷ್ಯಾ ಕಪ್ ಅನ್ನು ವಿನ್ ಮಾಡ್ತೇವೆ. ಓಕೆ ಸರ್, ಎರಡನೇ ಕ್ವಶನ್, ಗೌತಮ್ ಗಂಭೀರ್ ಅವರು ಫೇವರಿಸಂ ಮಾಡ್ತಾ ಇದ್ದಾರೆ ಅಂತ ಒಂದು ಪ್ರಶ್ನೆ ಕೇಳಿ ಬರ್ತಾ ಇದೆ. ಗಂಭೀರ್ ಕೋಟದಲ್ಲಿ KKR ಪ್ಲೇಯರ್ಸ್ಗೆ ಜಾಸ್ತಿ ಅವಕಾಶ ಕೊಟ್ಟಿದ್ದೀರಿ ಎನ್ನುವ ಮಾತು ಕೇಳಿ ಬಂದಿದೆ. ಇದರ ಬಗ್ಗೆ ನೋಡಿ, ನಿಮ್ಮ ಈ ಥರ ಕ್ವಶನ್ಗೆ ಆನ್ಸರ್ ಮಾಡುವ ಅಗತ್ಯನೇ ನನಗಿಲ್ಲ. ನೋಡಿ, ಎಲ್ಲ ಟ್ಯಾಲೆಂಟೆಡ್ ಇಂಡಿವಿಜುವಲ್ಸ್ ಅನ್ನೇ ಸೆಲೆಕ್ಟ್ ಮಾಡಿದ್ದೀವಿ. ಸೊ ನೀವು KKR ಕೋಟ ಅಂತ ಬೇಕಾದರೂ ತಿಳ್ಕೊಳ್ಳಿ, ಗಂಭೀರ್ ಕೋಟ ಅಂತ ಬೇಕಾದರೂ ತಿಳ್ಕೊಳ್ಳಿ, ತೊಂದರೆ ಇಲ್ಲ. ನಿಮ್ಮ ಎಲ್ಲ ಕ್ವಶನ್ಗಳಿಗೂ ಏಷ್ಯಾ ಕಪ್ ಉತ್ತರ ಕೊಡಲಿಕ್ಕಿದೆ, ಕಾಯ್ತಾ ಇರಿ. ಶಿವಮ್ ದುಬೆ ಅವರನ್ನ ನೀವು ದುಬೈಯಲ್ಲಿ ಮ್ಯಾಚ್ ಇರೋದ್ರಿಂದ ಸೆಲೆಕ್ಟ್ ಮಾಡಿದ್ದೀರಾ ಎಂಬ ಸಂಶಯ ಇದೆ. ಮತ್ತೆ ಶ್ರೇಯಸ್ ಅಯ್ಯರ್ಗೂ ಅವಕಾಶ ನೀಡಿಲ್ಲ, ಇದರ ಬಗ್ಗೆ ಏನು ಹೇಳ್ತೀವಿ? ನೋಡಿ, ಆಯ್ಕೆ ಪ್ರಕ್ರಿಯೆಗಳು ಮುಗಿದಿದೆ. ಇನ್ನೇನಿದ್ರು ಏಷ್ಯಾ ಕಪ್ ಮಾತ್ರ ಬಾಕಿ ಇದೆ. ನೋಡಿ, ಅನ್ಸೆಲೆಕ್ಟೆಡ್ ಪ್ಲೇಯರ್ಸ್ ಬಗ್ಗೆ ಯಾರದೇ ಬಗ್ಗೆ ನಾನು ಯಾವುದೇ ಅಭಿಪ್ರಾಯಗಳು ಕೂಡ ಹೇಳೋದಿಲ್ಲ. ಬೇಕಿದ್ರೆ ನೀವು ಅವರನ್ನೇ ಇಂಟರ್ವ್ಯೂ ಮಾಡಿ. ಸೊ ಟೀಮ್ ಮೀಟಿಂಗ್ ಇದೆ, ಲೇಟ್ ಆಗಿದೆ. ನೋ ಮೋರ್ ಕ್ವಶನ್ ಪ್ಲೀಸ್. ಥ್ಯಾಂಕ್ ಯು ಸರ್. ಇನ್ನೊಂದು ಕ್ವಶನ್ಗಳಿತ್ತು, ಅಂದರೆ ಅರ್ಜೆಂಟ್ ಮೀಟಿಂಗ್ ಕಾರಣದಿಂದ ಗಂಭೀರ್ ಸರ್ ಹೋದ್ರು. ಸೊ ನಾಳೆ ಇನ್ನೆಲ್ಲ ಪ್ಲೇಯರ್ಸ್ ಜೊತೆಗೆ ಮಾತಾಡುವ ಹಾಗೂ ವಿರಾಟ್ ಕೊಹ್ಲಿ ಅವರು ಕೂಡ ಇದರ ಬಗ್ಗೆ ಮಾತಾಡ್ತೇನೆ ಅಂತ, ಇಂಟರ್ವ್ಯೂ ಕೊಡ್ತೇನೆ ಅಂತ ಹೇಳಿದ್ದಾರೆ. ನಾಳೆ ವಿವರವಾಗಿ ಆಯ್ಕೆಯಾದ ಎಲ್ಲ ಪ್ಲೇಯರ್ಸ್ನಲ್ಲಿಯೂ ಮಾಹಿತಿಯನ್ನು ಕೇಳಿ ತಿಳಿದುಕೊಳ್ಳುವ ಹಾಗೆ ವಿರಾಟ್ ಕೊಹ್ಲಿಯ ಸಂದರ್ಶನ ಕೂಡ ಇದೆ. ಕಾಯ್ತಾ ಇರಿ. ಇದು ನನ್ನ ವ್ಯೂಸ್ ನನ್ನ ವಾಯ್ಸ್. ಥ್ಯಾಂಕ್ ಯು.